ಓಕೆ, ಈಗ ನಿಮ್ಮ ಪ್ರಶ್ನೆ ದೇವಸ್ಥಾನಕ್ಕೆ ಹೋದ್ರೂ ಆಗ್ತಿಲ್ಲ ಅಂತ ಅಲ್ವಾ? ನಿಮಗೆ ಆ ಥರ ಬರುತ್ತೆ ಕ್ವಶನ್ಸು. ಯಾಕೆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರಾ, ದೇವಸ್ಥಾನ ಸುತ್ತಾ ಇರ್ತೀರಾ, ಹರಕೆ ಹೊತ್ಕೊಂಡಿರ್ತೀರಾ, ಆದರೂ ಕೂಡ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಲೈಫ್ ಇರಲ್ಲ. ಪ್ರಶ್ನೆ ಅರ್ಥ ಆಯ್ತಲ್ವಾ? ಸೊ ಯಾಕೆ, ಏನದು ರೀಸನ್ನು? ನಿಮ್ಮ ಲೈಫ್ನಲ್ಲಿ ಒಂದು ಕ್ವಾಲಿಟಿ ಇದ್ದರೆ ಮಾತ್ರ ನಿಮ್ಮ ಜೀವನ ಹೆಂಗೆ ಬೇಕೋ ಹಂಗಿರುತ್ತೆ. ನೀವು ದೇವಸ್ಥಾನಕ್ಕೆ ಹೋಗದೆ ಹೋದ್ರೂ ಪರವಾಗಿಲ್ಲ, ದಾನ ಧರ್ಮ ಮಾಡದೇ ಇದ್ರೂ ಪರವಾಗಿಲ್ಲ, ಒಂದು ಕಡೆ ಕೂತಿದ್ದ ಜಾಗದಲ್ಲಿ ನಿಮ್ಮ ಲೈಫಲ್ಲಿ ಏನು ಬೇಕೋ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ಆಯಿತಾ? ಅದಕ್ಕೆ ಒಂದೇ ಒಂದು ನಿಮ್ಮಲ್ಲಿ ಇರಬೇಕಾಗಿರೋದು ಪುಣ್ಯ. ಪುಣ್ಯ ಇದ್ದರೆ ನೀವು ಯಾವ ದೇವಸ್ಥಾನಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ, ಯಾವ ಪಾಸಿಟಿವ್ ಎಮೋಷನ್ ಜನ್ರೇಟ್ ಮಾಡೋದು ಅವಶ್ಯಕತೆ ಇಲ್ಲ. ನಿಮ್ಮ ಕ್ಯಾರೆಕ್ಟ್ರು ಕೂಡ, ನಿಮ್ಮ ಸ್ವಭಾವ ನೆಗೆಟಿವ್ ಇದ್ದರೂ ನಿಮ್ಮಲ್ಲಿ ಪುಣ್ಯ ಒಂದಿದ್ರೆ ಅದು ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ನಿಮ್ಗೆ ಏನು ಬೇಕೋ ಅದು ಸಿಕ್ಬಿಡುತ್ತೆ. ಅದು ಕ್ವಾಲಿಟಿ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಈ ಪುಣ್ಯನ ಸಂಪಾದನೆ ಮಾಡ್ಕೊಳ್ಳೋದು ಹೇಗೆ ಕ್ವಶನ್ಸು ಅಲ್ವಾ? ಕ್ವಶನ್ ಇದೆ ನಿಮಗೆ. ಪುಣ್ಯನ ಫಸ್ಟ್ ಹೇಗೆ ಸಂಪಾದನೆ ಮಾಡ್ಕೊತೀರಾ? ಕೆಲವೊಬ್ರು ಹೇಳ್ತಾರೆ ದಾನ ಧರ್ಮ ಮಾಡಿದ್ರೆ ಪುಣ್ಯ ಬರುತ್ತೆ, ಅಥವಾ ದೇವಸ್ಥಾನಕ್ಕೆ ಹೋಗು, ಹೋಮ ಮಾಡಿಸು, ಪುಣ್ಯ ಬರುತ್ತೆ ಅಂತ. ಕೇಳಿದ್ದೀರಾ? ಸೊ ದಾನ ಧರ್ಮ ಮಾಡಿದಾಗ ನಿಮ್ಮಲ್ಲಿ ಏನು ಪಾಸಿಟಿವ್ ಎಮೋಷನ್ ಜನ್ರೇಟ್ ಆಗುತ್ತೆ. ಯಾವುದು? ದಯೆ, ಕರುಣೆ. ಅವ್ರಿಗೆ ಒಳ್ಳೇದಾಗ್ಲಪ್ಪ ಅಂತ ಏನು ಬೈಕೊಂಡಾಗ ಕೊಡ್ತೀವಿ. ಅಟ್ಲೀಸ್ಟ್ ಇವನಿಗೆ ಒಳ್ಳೇದಾಗಲಿ, ನೀನು ಚೆನ್ನಾಗಾಗು ಅಂತ ಕೊಡ್ತೀವಿ. ಆ ಪಾಸಿಟಿವ್ ಎಮೋಷನ್, ದಯೆ, ಕರುಣೆ ಅನ್ನೋದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ನಿಮ್ಮಲ್ಲಿ ಯಾವುದು ಪಾಸಿಟಿವ್ ಎಮೋಷನ್ ಜನ್ರೇಟ್ ಆಗುತ್ತಲ್ಲ ಅದು ಆಟೋಮೆಟಿಕಲಿ ಪಾಸಿಟಿವ್ ಎನರ್ಜಿ. ಆ ಪಾಸಿಟಿವ್ ಎನರ್ಜಿನೇ ನಾವು ಆಡ್ ಭಾಷೆಯಲ್ಲಿ ಪುಣ್ಯ ಅನ್ನೋದು. ದೇವಸ್ಥಾನಕ್ಕೆ ಹೋದಾಗ ಏನು ಜನ್ರೇಟ್ ಆಗುತ್ತೆ? ಭಕ್ತಿ. ಅದು ಕೂಡ ಒಂದು ಪಾಸಿಟಿವ್ ಎಮೋಷನ್. ಆಯಿತಾ? ಇನ್ನೊಂದು ಹೋಮ ಹವನ ಮಾಡಿದಾಗ ಆಗಲೂ ಕೂಡ ದೇವ್ರ ಮೇಲೆ ಭಕ್ತಿ ಇರುತ್ತೆ, ಮಾಡ್ತೀರಾ. ಇಷ್ಟೇನಾ? ದೇವ್ರು ಮಾಡ್ಕೊಂಡಿದ್ರೇ ಅಷ್ಟೇನಾ ಪುಣ್ಯ ಬರೋದು? ಖಂಡಿತ ಇಲ್ಲ. ಪ್ರಾಣಾಯಾಮ ಮಾಡಿದ್ರೂ ಕೂಡ ಪುಣ್ಯ ಬರುತ್ತೆ. ಪ್ರಾಣಾಯಾಮ ಅಂದರೆ ಡೈರೆಕ್ಟ್ ಪುಣ್ಯನ ಸಂಪಾದನೆ ಮಾಡೋದು. ನೀವು ಯಾವುದೇ ರೀತಿ ನಾಸ್ತಿಕರು ಕೂಡ ಪ್ರಾಣಾಯಾಮ ಮಾಡ್ಬೋದು. ಪ್ರಾಣ ಅನ್ನೋದೊಂದು ಪಾಸಿಟಿವ್ ಎನರ್ಜಿ, ಅರ್ಥ ಮಾಡ್ಕೊಳ್ಳಿ. ಅದೇ ಪುಣ್ಯ ಅಂತ ನಾವು ಕರೆಯೋದು. ಆ ಪ್ರಾಣಾಯಾಮ ಮಾಡಿದ್ರೆ ಡೈರೆಕ್ಟ್ ಪುಣ್ಯ ಸಂಪಾದನೆ ಮಾಡ್ತೀವಿ. ಸೊ ಆಟೋಮೆಟಿಕಲಿ ನಿಮ್ಗೆ ಆಸೆಗೆ ಏನು ಬೇಕೋ ಅದನ್ನು ನೀವು ಮಾಡ್ಕೊಬೋದು ಲೈಫಲ್ಲಿ. ಇನ್ನೊಂದು ಧ್ಯಾನ ಮಾಡಿದಾಗ ನಿಮ್ಮ ಮನಸ್ಸು ಒಂದೇ ಕಡೆ ಏಕಾಗ್ರ ಆಗುತ್ತೆ, ಅಂದರೆ ಒಂದೇ ಥಾಟಲ್ಲಿರುತ್ತೆ. ಆಟೋಮೆಟಿಕಲಿ ನಿಮ್ಮೊಳಗಡೆ ಎನರ್ಜಿ ಫ್ಲೋಯಿಂಗ್ ಸ್ಟಾರ್ಟ್ ಆಗುತ್ತೆ. ಇಷ್ಟೊಂದು ರೀತಿ ಇದೆ. ನಾವು ಹೇಳ್ತೀವಿ ನೀವು ಅಷ್ಟು ಶ್ರದ್ಧಾಭಕ್ತಿಯಿಂದ ಪಾಸಿಟಿವ್ ಆಗಿ ಪೂಜೆ ಮಾಡೋಷ್ಟು ಮನಸ್ಸು ಸಪೋರ್ಟ್ ಮಾಡಲ್ಲ. ಪೂಜೆ ಇಲ್ಲಿ ಮಾಡ್ತಾ ಇರ್ತೀರಾ, ಆಲ್ರೆಡಿ ಮನಸ್ಸೆಲ್ಲೋ ಓಡೋಗಿರುತ್ತೆ. ಅಥವಾ ದಾನ ಧರ್ಮ ಮಾಡೋಷ್ಟು ನನ್ನ ಹತ್ರ ದುಡ್ಡಿಲ್ಲ, ಅಥವಾ ಹೋಮ ಮಾಡೋಷ್ಟು ನನ್ನ ಕೈಲಿ ಆಗ್ತಿಲ್ಲ ಅಂದಾಗ ನಾವು ಹೇಳ್ತೀವಿ ಪ್ರಾಣಾಯಾಮ ಮಾಡಿರಿ. ಪ್ರಾಣಾಯಾಮ ಸಿಂಪಲ್. ನೀವು ಯಾವುದೇ ಪ್ರಾಣಾಯಾಮ ಮಾಡಿದ್ರೂ ಕೂಡ ನಿಮ್ಮೊಳಗಡೆ ಆ ಎನರ್ಜಿ ಫ್ಲೋಯಿಂಗ್ ಸ್ಟಾರ್ಟ್ ಆಗುತ್ತೆ. ಡೈರೆಕ್ಟ್ ಪುಣ್ಯ ಸಂಪಾದನೆ ಮಾಡ್ತೀರಾ. ಆಟೋಮೆಟಿಕಲಿ ಆ ಪುಣ್ಯದ ಎಷ್ಟು ಪುಣ್ಯ ಇರುತ್ತೋ ಅಷ್ಟರ ಮಟ್ಟಿಗೆ ನಿಮ್ಮ ಲೈಫಲ್ಲಿ ನಿಮ್ಮ ಆಸೆಗಳನ್ನ ಈಡೇರಿಸ್ಕೊಬೋದು. ಈಗ ನಾನು ಇವೆಲ್ಲ ಮಾಡ್ತಾಯಿದ್ದೀನಿ, ದಾನ ಧರ್ಮನೂ ಮಾಡ್ತೀನಿ, ಪೂಜೆನೂ ಮಾಡ್ತಾಯಿದ್ದೀನಿ, ಪ್ರಾಣಾಯಾಮ ಮಾಡ್ತಿದ್ದೀನಿ. ಬಟ್ ನಾನು ಅಂದ್ಕೊಂಡಿರೋ ಥರ ನನ್ನ ಪರಿಸ್ಥಿತಿ ಇಲ್ಲ, ನನ್ನ ಆರೋಗ್ಯ ಪಾಸಿಟಿವ್ ಆಗಿ ಆಗ್ತಿಲ್ಲ ಅಂದರೆ ನಿಮ್ಮದೇನು ಆರೋಗ್ಯಕ್ಕೆ ಬೇಡ್ತಾ ಇದ್ದೀರಲ್ಲ ಆ ಥರ ಪರಿಸ್ಥಿತಿ ಕ್ರಿಯೇಟ್ ಆಗಬೇಕಲ್ಲ, ಅಷ್ಟು ತೂಕದಷ್ಟು ಪುಣ್ಯ ನೀವಿನ್ನೂ ಸಂಪಾದನೆ ಮಾಡಿಲ್ಲ. ಅದೊಂದೇ ಕಾರಣ. ತಿಳ್ಕೊಂಬಿಡಿ, ಇನ್ಯಾವ ರೀಸನ್ನೂ ಇಲ್ಲ. ನೀವು ಪಾಸಿಟಿವ್ ಎಮೋಷನ್ಸಲ್ಲೂ ಜನ್ರೇಟ್ ಮಾಡಿ, ನೆಗೆಟಿವ್ ಎಮೋಷನ್ಸಾದ್ರು ಜನ್ರೇಟ್ ಮಾಡಿ, ಸ್ವಭಾವ ಹೇಗಾದರೂ ಇರಲಿ, ಬಟ್ ನಿಮ್ಮಲ್ಲಿ ಪುಣ್ಯ ಇರಬೇಕು. ಅದೊಂದು ಮನಸ್ಸಿನಲ್ಲಿ ನೀವು ಕರೆಕ್ಟಾಗಿ, ಆಯಿತಾ, ಇನ್ಮೇಲಿಂದ ಸಿನ್ಸಿಯರಾಗಿ ಇಷ್ಟನ್ನು ಸಂಪಾದನೆ ಮಾಡಿ. ಯಾವಾಗ ನಿಮ್ಮ ಆಸೆಗೆ ಬೇಕಾದಷ್ಟು ನಿಮ್ಮಲ್ಲಿ ಪುಣ್ಯ ಹುಟ್ಟುತ್ತೋ ಆಟೋಮೆಟಿಕಲಿ ನಿಮ್ಮ ಸಿಚುವೇಶನ್ ಪಾಸಿಟಿವ್ ಆಗಿ ಕ್ರಿಯೇಟ್ ಆಗುತ್ತೆ. ಇದು 100% ಟ್ರೂ ಫ್ಯಾಕ್ಟ್. ಆಯಿತಾ? ಇದು ನಾವೆಲ್ಲ ಹೇಳ್ತಿರೋದಲ್ಲ, ಸೈಂಟಿಫಿಕ್ಕಾಗೂ ಹೇಳ್ತಾರೆ ಎವ್ರಿಥಿಂಗ್ ಇಸ್ ಎನರ್ಜಿ ಅಂತ. ಅದೇ ರೀತಿ ಋಷಿಮುನಿಗಳು ಕೂಡ ಇದನ್ನೇ ಹೇಳಿ ಹೋಗಿರೋ ಅಂಥದ್ದು. ಆಯಿತಾ? ಖಂಡಿತವಾಗ್ಲೂ ಈ ಪ್ರಾಕ್ಟೀಸ್ನ ನೀವು ಮಾಡಲೇಬೇಕು.